ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ಈಗಾಗಲೇ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ನಾಳೆಗೆ ಅದು ಕೊನೆಯ ದಿನಾಂಕ ಇರುತ್ತೆ. ನಾಳೆಗೆ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಅದು ಇನ್ಕ್ಲೂಡಿಂಗ್ ಕ್ಲೂಸ್ ಎ ಅಭ್ಯರ್ಥಿಗಳದ್ದು ಮತ್ತು BCD ಎಲ್ಲ ಅಭ್ಯರ್ಥಿಗಳದ್ದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಂಟಿನ್ಯೂಸ್ ನಡೀತಾ ಇದೆ. ಇವಾಗ ಅದು ಮುಗಿದ ಮೇಲೆ ನಿಮ್ಮಗಳಿಗೆ ಮುಂದಿನ ವಾರ ಏನು ಮಾಡ್ತಾರೆ ಅಂತಂದರೆ, ಯಾವುದು ರಿಜೆಕ್ಟ್ ಆಗಿದೆ ಲಿಸ್ಟನ್ನು ಬಿಡ್ತಾರೆ, ಯಾವುದು ಅಕ್ಸೆಪ್ಟ್ ಆಗಿದೆ ಅದನ್ನು ಕೂಡ ಬಿಡ್ತಾರೆ. ಮುಂದಿನ ವಾರದಲ್ಲಿ ಯಾವುದು ರಿಜೆಕ್ಟ್ ಆಗಿರುತ್ತೆ ಅವರಿಗೆ ವಾರ್ನಿಂಗ್ ಮಾಡ್ತಾರೆ ಅಥವಾ ಅವರುಗಳಿಗೆ ಒಂದು ಕಾಲಾವಕಾಶ ಕೊಡ್ತಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಈ ರೀತಿಯಲ್ಲಿ ರಿಜೆಕ್ಟ್ ಆಗಿದೆ, ಅದನ್ನು ಅಪ್ಲೋಡ್ ಮಾಡಿ, ಅಪ್ಲೋಡ್ ಮಾಡಿ ಅಂತ ಅವ್ರಿಗೊಂದು 2-3 ದಿನ ಕಾಲಾವಕಾಶವನ್ನು ಕೊಡ್ಬೋದು. ಆ ಒಂದು ಕಾಲಾವಕಾಶ ಕೊಟ್ಟ ಮೇಲೆ ಮತ್ತು ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದ ಮೇಲೆ ಅಭ್ಯರ್ಥಿಗಳಿಗೆ ಒಂದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಮತ್ತೆ ಏನು ಮಾಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಇಲ್ಲಿ ಏನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಅಪ್ಡೇಟ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಕಾಮನ್ ಆಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡೇಟ್ಗಳನ್ನು ಕೊಡ್ತಾರೆ. ಅದರಲ್ಲಿ BS ನರ್ಸಿಂಗ್ ಇರ್ಬೋದು, B ಫಾರ್ಮಾ, ಫಾರ್ಮಾ ಡಿ ಮತ್ತು ಇಂಜಿನಿಯರಿಂಗು, ಇವುಗಳು ಎಲ್ಲರದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಸ್ಪೆಷಲಿ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಲೇಬೇಕು. ಸೊ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕಂತಂದರೆ ನನಗನ್ನಿಸುತ್ತೆ, ಯಾಕಂದರೆ DME ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ವತಿಯಿಂದ ಇನ್ನೂವರೆಗೂ ಕೂಡ KEದವರಿಗೆ ನಂಬರ್ ಆಫ್ ಕಾಲೇಜ್ ಲಿಸ್ಟ್ಗಳು ಬಂದಿಲ್ಲ. ಅಂದರೆ ನರ್ಸಿಂಗ್ ಕಾಲೇಜ್ ಲಿಸ್ಟ್ಗಳು ಇನ್ನೂ ಬಂದಿಲ್ಲ, ಯಾಕಂದರೆ ಅಫಿಲಿಯೇಷನ್ ನಡೀತಾ ಇದೆ ಇವಾಗ. ಸೊ ಅಫಿಲಿಯೇಷನ್ ಕಂಪ್ಲೀಟ್ ಆಗುವಂಥ ಒಂದು ಪ್ರೊಸೆಸ್ ಇದೆ. ಅದನ್ನ ನೋಡ್ಕೊಂಡು ಏನು ಮಾಡ್ತಾರೆ, ರಾಜೀವ್ ಗಾಂಧಿ ಅವರು ಇವುಗಳಿಗೆ ಲಿಸ್ಟನ್ನು ಕೊಡಬೇಕು. ಆ ಲಿಸ್ಟನ್ನು ಕೊಟ್ಟು ಅದನ್ನು ರಿಲೀಸ್ ಮಾಡಿ ಆವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಹಾಗೆ ಇವತ್ತೇ ನಾಳೆನೇ ಕೊಡೋದಿಲ್ಲ, ಯಾಕಂತಂದರೆ ಎಲ್ಲ ಡಾಟಾವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ವರ್ಷ ಎಲ್ಲ ಕಂಬೈನಾಗಿ ಮಾಡ್ತಾಯಿದ್ದಾರೆ. ಸ್ಪೆಷಲಿ ಇಂಜಿನಿಯರಿಂಗ್ನು, BSc ನರ್ಸಿಂಗು, ಆಮೇಲೆ ಯಾವುದು B ಫಾರ್ಮಸಿ, ಅಗ್ರಿಕಲ್ಚರು, ಇಷ್ಟುಗಳನ್ನು ಮಾತ್ರ ಕಂಬೈನಾಗಿ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಂಡು ಅಪ್ಡೇಟ್ ಮಾಡ್ತದೆ. ಬಟ್ ಟೋಟಲಾಗಿ ಹೇಳೋದಾದರೆ ಇವತ್ತು ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಆಗಿಲ್ಲ KE ವತಿಯಿಂದ. ಬಿಕಾಸ್ ಆಫ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಬೆಂಗಳೂರಲ್ಲಿ. ಅದು ನಾಳೆಗೆ ಒಂದು ದಿನ ಮುಗಿದ ಮೇಲೆ ಸೋಮವಾರದಿಂದ, ಅಥವಾ ಸೋಮವಾರಂತೆ ಆಗೋದಿಲ್ಲ, ಮಂಗಳವಾರ ಬುಧವಾರದಿಂದ ಏನಾದ್ರು ಒಂದು ಇದನ್ನು ಬಿಡ್ಬೋದು, ನೋಟಿಫಿಕೇಷನನ್ನು ಬಿಡ್ಬೋದು. ನಿಮಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದ ಆದೇಶವನ್ನು ರಿಲೀಸ್ ಮಾಡ್ಬೋದು. ಅದು ಏನಾಗಿರುತ್ತೆ ಅನ್ನೋದನ್ನು ಕೂಡ ಕುತೂಹಲ ಇದೆ, ಕಾದು ನೋಡಬೇಕಾಗತ್ತೆ.